Hello friends, welcome back to India for IAS Current Affairs series. This is Manjunath Mudhol. In this video, we are going to study about human metapneumovirus. ಸೊ ಈ ವಿಡಿಯೋದಲ್ಲಿ ನಾವು ಹ್ಯೂಮನ್ ಮೆಟಾನ್ಯೂಮೋವೈರಸ್ ಬಗ್ಗೆ ಸ್ಟಡಿ ಮಾಡಲು ಹೊರಟಿದ್ದೇವೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿತ್ತು, ಇದರಿಂದ ಯಾವ ರೀತಿ ಡಿಸೀಸ್ ಬರುತ್ತೆ, ಈ ವೈರಸ್ ಸ್ಟ್ರಕ್ಚರ್ ಏನು, ಸೊ ಆ ಡಿಸೀಸ್ ಬಂದರೆ ಅದರ ಗುಣಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು, ದೆನ್ ಹ್ಯೂಮನ್ ಮೆಟಾನ್ಯೂಮೋವೈರಸ್ನ ಯಾವ ರೀತಿ ಡಯಾಗ್ನೈಸ್ ಮಾಡ್ತಾರೆ ಲ್ಯಾಬ್ರೇಟರಿಲಿ ಅನ್ನೋದನ್ನ ನಾವು ಇವಾಗ ಸ್ಟಡಿ ಮಾಡೋಣ. So this topic, it is important for prelims and mains of UPSC. So it is important for upcoming prelims 2025 and also it is important for KAS mains. Upcoming KAS mains ku kuda is important ಆಗಿರುತ್ತೆ. So this topic, it falls under GS3 paper in UPSC in general science. So recently human metapneumovirus, it was in news because the health ministry of India says that it is not a new virus in India, it has already been detected earlier also. So andre human metapneumovirus, that is HMPV, ಇದು ಭಾರತ ದೇಶಕ್ಕೆ ಹೊಸ ವೈರಸ್ ಅಲ್ಲ, ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ಸೊ ಇದರ ಬಗ್ಗೆ ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೆಲ್ತ್ ಮಿನಿಸ್ಟ್ರಿ ಹೇಳುತ್ತೆ. ಕಮಿಂಗ್ ಟು ದಿ ಹ್ಯೂಮನ್ ಮೆಟಾನ್ಯೂಮೋವೈರಸ್. ಸೊ ಹ್ಯೂಮನ್ ಮೆಟಾನ್ಯೂಮೋವೈರಸ್ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ, ಸೊ ದಿಸ್ ಹ್ಯೂಮನ್ ಮೆಟಾನ್ಯೂಮೋವೈರಸ್, ಇನ್ ಶಾರ್ಟ್ ಆಗಿ ಇದನ್ನು HMPV ಅಂತ ಬರಿತೀವಿ. ಸೊ ದಿಸ್ ಬಿಲಾಂಗ್ಸ್ ಟು ದಿ ಮೆಟಾನ್ಯೂಮೋವೈರಸ್ ಜೀನಸ್ ವಿದಿನ್ ದಿ ಫ್ಯಾಮಿಲಿ ಆಫ್ ವೈರಸಸ್ ಪ್ಯಾರಾಮಿಕ್ಸಿಯೋವಿರಿಡೆ. ಸೊ ವೈರಸಸ್ ಅಲ್ಲಿ ತುಂಬ ಫ್ಯಾಮಿಲೀಸ್ ಇರುತ್ತೆ. ಸೊ ಅದರಲ್ಲಿ ಪ್ಯಾರಾಮಿಕ್ಸಿಯೋವಿರಿಡೆ ಅನ್ನೋ ಫ್ಯಾಮಿಲಿಗೆ ಈ ವೈರಸ್ ಬಿಲಾಂಗ್ ಆಗಿರುತ್ತೆ. ದಿಸ್ virus belongs to Paramyxidio family. So this virus, it was discovered in the year 2001. 2001ರಲ್ಲಿ ಈ ವೈರಸ್ನ ಡಿಸ್ಕವರ್ ಮಾಡಿರ್ತಾರೆ. ದಿಸ್ ವೈರಸ್, ಇಟ್ ಈಸ್ ಮೇಜರ್ ಕಾಸ್ ಫಾರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇನ್ ಹ್ಯೂಮನ್ಸ್, ಎಸ್ಪೆಷಲಿ ಯಂಗ್ ಚಿಲ್ಡ್ರನ್ ಅಂದರೆ ಚಿಕ್ಕ ಮಕ್ಕಳು, ಎಲ್ಡರ್ಲಿ ವಯಸ್ಸಾದವರು, ಆ್ಯಂಡ್ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದರೆ ಯಾರ ಇಮ್ಯುನಿಟಿ ವೀಕ್ ಇರುತ್ತೆ, ಸೊ ಬೇರೆ ಯಾವುದಾದ್ರೂ ಒಂದು ಡಿಸೀಸಿಂದ ಬಳಲ್ತಿರ್ತಾರೆ, ಇಮ್ಯುನಿಟಿ ವೀಕ್ ಇರುತ್ತೆ, ಅಂಥವರಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕಾಸ್ ಮಾಡೋದ್ರಲ್ಲಿ ಈ ವೈರಸ್ ಪಾತ್ರ ವಹಿಸಿರುತ್ತೆ. ಸೊ ಇಟ್ ಶೇರ್ಸ್ ಸಿಮಿಲ್ಯಾರಿಟೀಸ್ ವಿತ್ ರೆಸ್ಪಿರೇಟರಿ ಸಿನ್ಸಿಟೇಷಿಯಲ್ ವೈರಸ್. ಸೊ ಇವಾಗ ಇನ್ನೊಂದು ರೆಸ್ಪಿರೇಟರಿ ಸಿನ್ಸಿಟೇಷಿಯಲ್ ವೈರಸ್ ಅಂತ ಇರುತ್ತೆ, RSV. ಸೊ ಆ ವೈರಸ್ಸು ಮತ್ತು ಹ್ಯೂಮನ್ ಮೆಟಾನ್ಯೂಮೋವೈರಸ್ ಎರಡು ಸಿಮಿಲ್ಯಾರಿಟೀಸ್ನ ಹೊಂದಿರುತ್ತೆ. Both of these viruses, that is RSV and HMPV, they have same clinical symptoms. Coming to the structure of human metapneumovirus, HMPV virus na structure nododadre, so idra genetic material genome bandu negative sense single stranded RNA. So ಇಲ್ಲಿ ನೋಡಬಹುದು ನಾವು, it is a negative sense. Negative sense means it is rotated in anti-clockwise direction and it is a single stranded RNA. So genetic material is negative sense single stranded RNA. ಸೊ ಈ ವೈರಸ್ನ ಕ್ಯಾಪ್ಸಿಡ್ ಬಂದು ಹೆಲಿಕಲ್ ಸ್ಟ್ರಕ್ಚರಲ್ಲಿದೆ. ಸೊ ಈ ವೈರಸ್, ಇಟ್ ಹ್ಯಾಸ್ ಅನ್ ಎನ್ವಲೋಪ್ ಆಫ್ ಗ್ಲೈಕೋಪ್ರೋಟೀನ್ಸ್. ಸೊ ಗ್ಲೈಕೋಪ್ರೋಟೀನ್ ಒಳಗಂತ ಒಂದು ಎನ್ವಲೋಪ್ ಇರುತ್ತೆ. ಸೊ ಈ ಗ್ಲೈಕೋಪ್ರೋಟೀನಲ್ಲಿ ಎರಡು ಇರುತ್ತೆ, ಒಂದು ಬಂದು ಫ್ಯೂಷನ್ ಪ್ರೋಟೀನ್ F ಅಂತ ಇರುತ್ತೆ, ಇನ್ನೊಂದು ಗ್ಲೈಕೋಪ್ರೋಟೀನ್ G ಅಂತ ಇರುತ್ತೆ. ಸೊ ಈ ಎರಡು ಪ್ರೋಟೀನ್, ಗ್ಲೈಕೋಪ್ರೋಟೀನ್ ಆ್ಯಂಡ್ ಫ್ಯೂಷನ್ ಪ್ರೋಟೀನ್, ದೇ ಹೆಲ್ಪ್ ದ ವೈರಸ್ ಇನ್ ಅಟ್ಯಾಚಿಂಗ್ ಆ್ಯಂಡ್ ಎಂಟ್ರಿ ಇನ್ ಟು ದಿ ಸೆಲ್. ಸೊ ಇವಾಗ ಒಂದು ಹ್ಯೂಮನ್ ಸೆಲ್ನ ಇದು ಯಾವ ರೀತಿ ಎಂಟ್ರಿ ಮಾಡುತ್ತೆ, ಸೊ ಗ್ಲೈಕೋಪ್ರೋಟೀನ್ ಹ್ಯೂಮನ್ ಸೆಲ್ಗೆ ಅಟ್ಯಾಚ್ ಆಗಲು ಹೆಲ್ಪ್ ಮಾಡುತ್ತೆ. ಹ್ಯೂಮನ್ ಸೆಲ್ಗೆ ಅಟ್ಯಾಚ್ ಆಗಲು ಗ್ಲೈಕೋಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಫ್ಯೂಷನ್ ಪ್ರೋಟೀನ್ ಏನು ಮಾಡುತ್ತೆ, ಹ್ಯೂಮನ್ ಸೆಲ್ ಒಳಗಡೆ ವೈರಸ್ ಸೆಲ್ ಫ್ಯೂಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಬೋತ್ ಪ್ರೋಟೀನ್ಸ್ ಹೆಲ್ಪ್ ಇನ್ ಎಂಟ್ರಿ ಆಫ್ ದಿ ವೈರಸ್ ಇನ್ ಟು ದಿ ಹ್ಯೂಮನ್ ಸೆಲ್. ನೌ ವಿ ವಿಲ್ ಲುಕ್ ಇನ್ ಟು ದಿ ಎಪಿಡೆಮಿಯಾಲಜಿ ಆಫ್ ದಿ HMPV ವೈರಸ್. ಸೊ HMPV ವೈರಸ್ ಯಾವ ರೀತಿ ಸಾಂಕ್ರಾಮಿಕ ರೋಗವನ್ನು ಹರಡುತ್ತೆ ಅನ್ನೋದನ್ನ ಇವಾಗ ನಾವು ನೋಡೋಣ. So the first one is global prevalence. HMPV virus, it is already found all over the world. So ಇದು ಜಗತ್ತಿನಾದ್ಯಂತ ಆಲ್ರೆಡಿ ಇದೆ, ಎಕ್ಸಿಸ್ಟ್ ಇದೆ. ಇಟ್ ಈಸ್ ನಾಟ್ ನ್ಯೂ ಟು ಇಂಡಿಯಾ. ಭಾರತ ದೇಶಕ್ಕೆ ಇದೇನು ಹೊಸದಲ್ಲ, ಅಥವಾ ಚೀನಾದಕ್ಕೂ ಇದು ಹೊಸದಲ್ಲ. ಇಟ್ ಈಸ್ ಆಲ್ರೆಡಿ ಫೌಂಡ್ ಇನ್ ಆಲ್ ಓವರ್ ದ ವರ್ಲ್ಡ್. ಆ್ಯಂಡ್ ಈ HMPV ವೈರಸ್ ಏನು ಮಾಡುತ್ತೆ, ಇಟ್ ಕಾಸಸ್ ಇನ್ಫೆಕ್ಷನ್ ಥ್ರೂಔಟ್ ದ ಇಯರ್. ವರ್ಷದ 12 ತಿಂಗಳು ಇದು ಏನು ಮಾಡುತ್ತೆ, ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ. ಬಟ್ ಆ ಇನ್ಫೆಕ್ಷನ್ ಪೀಕ್ ಆಗೋದು, ಜಾಸ್ತಿ ಇನ್ಫೆಕ್ಷನ್ಸ್ ಆಗೋದು ಯಾವ ಸೀಸನಲ್ಲಿ ಅಂತಂದರೆ ವಿಂಟರ್ ಸೀಸನಲ್ಲಿ. ಸೊ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಕಮಿಂಗ್ ಟು ಟ್ರಾನ್ಸ್ಮಿಷನ್ ಆಫ್ ದಿಸ್ ವೈರಸ್, ಈ ವೈರಸ್ ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತಂದರೆ, ಸೊ ದಿಸ್ ವೈರಸ್, ಇಟ್ ಪ್ರೈಮರಿಲಿ ಸ್ಪ್ರೆಡ್ಸ್ ಥ್ರೂ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್.
ಸೊ ನಾವೇನು ಉಸಿರಾಡಿಸ್ಬೇಕಾದ್ರೆ ಏನು ಡ್ರಾಪ್ಲೆಟ್ಸ್ ಬರುತ್ತೆ ಮೂಗಿಂದ ಮತ್ತು ಬಾಯಿಂದ, ಅದರಿಂದ ಈ ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ. ದೆನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆ್ಯಂಡ್ ಫೋಮೈಟ್ಸ್. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಮುಖಾಂತರನೂ ಕೂಡ ಈ ವೈರಸ್ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ದ ಥರ್ಡ್ ಟ್ರಾನ್ಸ್ಮಿಷನ್ ಟೈಪ್ ಈಸ್ ಫೋಮೈಟ್ಸ್. ಇನ್ನು ಈ ವೈರಸ್ನ ಇನ್ಸಿಡೆನ್ಸ್ ಅಂದರೆ ಯಾವ ರೀತಿ ಡಿಸೀಸ್ ಕಾಸ್ ಮಾಡುತ್ತೆ ಅನ್ನೋದನ್ನ ನೋಡೋದಾದರೆ, ಸೊ ದಿಸ್ ವೈರಸ್ ಇಟ್ ಇಸ್ ಅ ಕಾಮನ್ ಕಾಸ್ ಆಫ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಇಟ್ ಕಾಸಸ್ ಬ್ರಾಂಕಿಯೋಲಿಟಿಸ್, ನಿಮೋನಿಯಾ ಆ್ಯಂಡ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಸೊ ಈ ರೀತಿ ಗಂಟಲು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಉಸಿರಾಟದ ಕಾಯಿಲೆಗಳನ್ನು ಹರಡುವುದರಲ್ಲಿ ಈ ವೈರಸ್ ಪಾತ್ರ ವಹಿಸುತ್ತೆ. ಸೊ ಅದು ಯಾವುದಂದರೆ ಬ್ರಾಂಕಿಯೋಲಿಟಿಸ್ ಇರ್ಬೋದು, ನಿಮೋನಿಯಾ ಇರ್ಬೋದು, ಅಥವಾ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇರ್ಬೋದು. ಸೊ ದಿಸ್ ಈಸ್ ಅಬೌಟ್ ದಿ ಎಪಿಡಿಯೋಮಾಲಜಿ ಆಫ್ ದಿ HMPV ವೈರಸ್. ಇನ್ನು ಈ ವೈರಸ್ನ ಕ್ಲಿನಿಕಲ್ ಫೀಚರ್ಸ್ ಅಥವಾ ಸಿಂಪ್ಟಮ್ಸ್ನ ನೋಡೋದಾದರೆ, ಸೊ ಈ ವೈರಸ್ ಇಂದ ಆಗ್ತಕ್ಕಂತಹ ರೋಗದ ಸಿಂಪ್ಟಮ್ಸನ್ನು ನಾವು ನೋಡೋದಾದರೆ, ದ ಸಿಂಪ್ಟಮ್ಸ್ ಆರ್ ಸಿಮಿಲರ್ ಟು ದಿ ಅದರ್ ರೆಸ್ಪಿರೇಟರಿ ವೈರಸಸ್ ಆ್ಯಂಡ್ ಕ್ಯಾನ್ ರೇಂಜ್ ಫ್ರಮ್ ಮೈಲ್ಡ್ ಟು ಸಿವಿಯರ್. ಸಿಂಪ್ಟಮ್ಸ್ ಏನಿರುತ್ತೆ, ಮೈಲ್ಡಿಂದ ಫೀವರ್ ಇರುತ್ತೆ. ಏನೇನು ಸಿಂಪ್ಟಮ್ಸ್ ಇರುತ್ತೆ? ಮೈಲ್ಡ್ ಕೇಸಸಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಕಾಮನ್ ಕೋಲ್ಡ್ ಅಂದರೆ ನೆಗಡಿ, ಕಾಫ್ ಇರುತ್ತೆ, ಕೆಮ್ಮಿರುತ್ತೆ, ಸೋರ್ ಥ್ರೋಟ್ ಅಂದರೆ ಗಂಟ್ಲು ಯಾವಾಗಲೂ ಸುರ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ, ಅಂದರೆ ಕಿಚ್ಚಿರುತ್ತೆ ಗಂಟ್ಲಲ್ಲಿ, ರನ್ನಿ ನೋಸ್ ಯಾವಾಗಲೂ ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ, ಆ್ಯಂಡ್ ಫೀವರ್ ಜ್ವರ ಇರುತ್ತೆ. ಸೊ ದೀಸ್ ಆರ್ ದ ಕೇಸಸ್ ಆಫ್ ಮೈಲ್ಡ್ ಫಾರ್ಮ್ ಆಫ್ HMPV ವೈರಸ್. ಸಿವಿಯರ್ ಕೇಸಲ್ಲಿ ಏನಿರುತ್ತೆ, ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂದರೆ ಉಸಿರಾಟದ ತೊಂದರೆ ಆಗ್ತಿರುತ್ತೆ, ವೀಜಿಂಗ್ ಆಗುತ್ತೆ, ನಿಮೋನಿಯಾ ಉಂಟಾಗಿರುತ್ತೆ, ಬ್ರಾಂಕಿಯೋಲಿಟಿಸ್ ಉಂಟಾಗುತ್ತೆ. ಸೊ ದೀಸ್ ಆರ್ ದಿ ಮೇಜರ್ issues or health issues in case of severe case of HMPV. ಸೊ ಇದು ಸಿವಿಯರ್ ಕೇಸಸ್ ಎಲ್ಲಿ ಆಗುತ್ತೆ ಅಂದರೆ, ಇದು ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ, ಇಲ್ಲಾಂದರೆ ವಯಸ್ಸಾದವರಲ್ಲಿ ಆಗುತ್ತೆ. ಈ ಸಿವಿಯರ್ ಫಾರ್ಮ್ ಆಫ್ HMPV ಡಿಸೀಸ್ ಆಗಲಿಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಅದೇನಂತಂದರೆ, ಇನ್ಫೆಂಟ್ಸ್ ಆರ್ ಚಿಲ್ಡ್ರನ್ ಅಂಡರ್ 5 years old. ಸೊ ಇವರಲ್ಲಿ ಸಿವಿಯರ್ ಕೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಒನ್ ಈಸ್ ಎಲ್ಡರ್ಲಿ ಇಂಡಿವಿಜುವಲ್ಸ್, ವಯಸ್ಸಾದವರು, those who are aged 65 years and above, and immunocompromised patients ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಇನ್ಫೆಕ್ಷನ್ ಇರೋರು, ಅಂದರೆ ಅಸ್ತಮಾ ಇರ್ಬೋದು, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಇರುತ್ತೆ. ಸೊ ಈ ರೀತಿ ಲಂಗ್ ಇನ್ಫೆಕ್ಷನ್ ಡಿಸೀಸಿಂದ ಬಳಲ್ತಕ್ಕಂಥದ್ರಲ್ಲಿ ಈ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಡಯಾಗ್ನೋಸಿಸ್ ನೋಡೋದಾದರೆ, ನಾವು ಯಾಕೆ ಡಯಾಗ್ನೋಸಿಸ್ ಸ್ಟಡಿ ಮಾಡಬೇಕು, ಈ ವೈರಸ್ನ ಯಾವ ರೀತಿ ಡಯಾಗ್ನೋಸಿಸ್ನ ಮಾಡ್ತಾರೆ ಅನ್ನೋದನ್ನ ಯಾಕೆ ಸ್ಟಡಿ ಮಾಡಬೇಕು ಅಂತಂದರೆ, ಎಕ್ಸಾಮ್ಸಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಆಲ್ರೆಡಿ RT-PCR ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ವೈರಲ್ ಕಲ್ಚರ್ ಬಗ್ಗೆ ಕೇಳಿದ್ದಾರೆ, ಸೆರಾಲಜಿಕಲ್ ಟೆಸ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇಯರು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ವಿ ಶುಡ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್. ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕೊಟ್ಟು, ದಿಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಟ್ ಈಸ್ ರಿಲೇಟೆಡ್ ಟು ದ ಫೀಲ್ಡ್ ಆಫ್ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ಸಲ್ಲಿ ಏನು ಕೊಡ್ತಾರೆ, ಒಂದು ಪ್ಲಾಸ್ಟಿಕ್ ಕಲ್ಚರ್ ಅಂತ ಕೊಡ್ಬೋದು, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೊಡ್ಬೋದು, ಇನ್ನೊಂದು ವೈರಸ್ ಡಿಸ್ಟೆಕ್ಷನ್ ಅಂತ ಕೊಡ್ಬೋದು, ಥರ್ಡ್ ಬಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೊಡ್ಬೋದು, ಫೋರ್ತ್ ಬಂದು ಪೆಟ್ರೋಲಿಯಂ ರಿಫೈನರಿ ಅಂತ ಕೊಡ್ಬೋದು. ಸೊ ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಫ್ ವಿ ಹ್ಯಾವ್ ಸ್ಟಡಿಡ್, ನಾವು ಇದನ್ನು ಓದಿದ್ದರೆ ನೀಟಾಗಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಬಂದು ಇಟ್ ಈಸ್ ಅ ಟೆಕ್ನಿಕ್ ಯೂಸ್ ಟು ಡಿಟೆಕ್ಟ್ ದಿ ವೈರಸಸ್. ಹಾಗಾಗಿ ನಾವೇನು ಮಾಡಬೇಕು, ಡಯಾಗ್ನೋಸ್ಟಿಕ್ ಏನಿದೆ, ಡಯಾಗ್ನೋಸಿಸ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಸೊ ಕ್ಲಿನಿಕಲ್ ಡಯಾಗ್ನೋಸಿಸ್ನ ಸಿಂಪ್ಟಮ್ಸ್, ರೋಗ ಗುಣಲಕ್ಷಣಗಳು ಮತ್ತು ಪೇಷಂಟ್ ಹಿಸ್ಟ್ರಿ ಮೇಲೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡ್ತಾರೆ. ಇಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಟೆಸ್ಟಿಂಗ್ ಲೈಕ್ ಬ್ಲಡ್ ಟೆಸ್ಟಿಂಗ್ ಆರ್ ಎನಿ PCR ಟೆಸ್ಟಿಂಗ್ ಏನೂ ಇರೋದಿಲ್ಲ. ಇನ್ನು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಬಂದು ಒನ್ ಈಸ್ RT-PCR ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ದಿಸ್ ಈಸ್ ದಿ ಮೋಸ್ಟ್ ಅಕ್ಯುರೇಟ್ ಮೆಥಡ್ ಫಾರ್ ಡಿಟೆಕ್ಟಿಂಗ್ ದಿ ವೈರಲ್ RNA. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ವೈರಸ್ RNAನ ಡಿಟೆಕ್ಟ್ ಮಾಡ್ತಾರೆ. ವೈರಸ್ಸಲ್ಲಿರ್ತಕ್ಕಂಥ ಜೀನೋಮ್ ಏನಿದೆ ಆ RNAನ ಡಿಟೆಕ್ಟ್ ಮಾಡೋದ್ರ ಮುಖಾಂತರ ಮನುಷ್ಯನ ದೇಹದಲ್ಲಿ ವೈರಸ್ ಅಥವಾ HMPV ವೈರಸ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ ಸೆರಾಲಜಿಕಲ್ ಟೆಸ್ಟ್ ಅಂದರೆ ಇಲ್ಲಿ ಆ್ಯಂಟಿಬಾಡೀಸ್ನ ಡಿಟೆಕ್ಟ್ ಮಾಡ್ತಾರೆ. ಸೊ ಒನ್ಸ್ ಬಾಡಿಯಲ್ಲಿ HMPV ಬಂದ ನಂತರ, HMPV ವೈರಸ್ ಬಾಡಿನಲ್ಲಿ ಎಂಟ್ರಿ ಆದ ನಂತರ ಬಾಡಿ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ನ ರಿಲೀಸ್ ಮಾಡುತ್ತೆ. ಸೊ ಈ ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಕಂಡು ಬಂದರೆ, ಆ್ಯಂಟಿಬಾಡೀಸ್ ಫೈಟಿಂಗ್ HMPV ವೈರಸ್, ಈ
ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿದ್ದರೆ ಸೊ ಅವಾಗ ಡಾಕ್ಟರ್ ಏನು ಮಾಡ್ತಾರೆ ದೇ ವಿಲ್ ಫೈಂಡ್ ದ್ಯಾಟ್ HMPV ವೈರಸ್ ಮನುಷ್ಯನ ದೇಹದಲ್ಲಿದೆ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೆ. ದೆನ್ ವೈರಲ್ ಕಲ್ಚರ್. ಸೊ ಇಟ್ ಈಸ್ ರೇರ್ಲಿ ಯೂಸ್ಡ್ ಆಸ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೊಸೀಜರ್. Then the fourth method, immunofluorescence. So this is used in some settings for rapid detection of viral antigens. ಸೊ ಇಲ್ಲಿ ಏನು ಮಾಡ್ತಾರೆ, ತುಂಬ ಫಾಸ್ಟಾಗಿ ವೈರಲ್ ಆ್ಯಂಟಿಜನ್ನ ಡಿಟೆಕ್ಟ್ ಮಾಡೋದ್ರ ಮುಖಾಂತರ, ಸೊ ವೈರಲ್ ಆ್ಯಂಟಿಜನ್ ಡಿಟೆಕ್ಟ್ ಮಾಡೋದ್ರ ಮುಖಾಂತರ ಮನುಷ್ಯನ ದೇಹದಲ್ಲಿ ವೈರಸ್ ಇದೆಯಲ್ಲ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ದೀಸ್ ಆರ್ ದ ಫ್ಯೂ ಲ್ಯಾಬೊರೇಟರಿ ಟೆಕ್ನಿಕ್ಸ್ ಫಾರ್ ಡಯಾಗ್ನೋಸಿಸ್ ಆಫ್ ದಿ ವೈರಸ್. ನೌ ವಿ ವಿಲ್ ಡಿಸ್ಕಸ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ HMPV ವೈರಸ್. ಸೊ HMPV ವೈರಸ್ ಬಂದು ಇಲ್ಲಿ ಯಾವುದೇ ರೀತಿಯ HMPV ವೈರಸ್ಗೆ ಯಾವುದೇ ರೀತಿಯಾದ ಸ್ಪೆಸಿಫಿಕ್ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಇರೋದಿಲ್ಲ. ದೇರ್ ಈಸ್ ನೋ ಸ್ಪೆಸಿಫಿಕ್ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಫಾರ್ HMPV. ಆದರೆ ಏನು ಮಾಡ್ಬೋದು, ಮ್ಯಾನೇಜ್ಮೆಂಟ್ ಆಫ್ ದಿ ಡಿಸೀಸ್, ಈ ಡಿಸೀಸ್ನ ನಾವು ಮ್ಯಾನೇಜ್ ಮಾಡ್ಬೋದು. ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂದರೆ ಬೈ ಪ್ರೊವೈಡಿಂಗ್ ಸಪೋರ್ಟಿವ್ ಕೇರ್. ಸಪೋರ್ಟಿವ್ ಕೇರ್ ಯಾವ ರೀತಿ, ಆಕ್ಸಿಜನ್ನ ಪ್ರೊವೈಡ್ ಮಾಡೋದಿರ್ಬೋದು, ಆಕ್ಸಿಜನ್ ಥೆರಪಿ ಇರ್ಬೋದು, ಹೈಡ್ರೇಷನ್, ಕಂಟಿನ್ಯೂಸ್ ಆಗಿ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಅಂದರೆ ಕಂಟಿನ್ಯೂಸ್ ಆಗಿ ನೀರು ಕುಡಿತಾ ಇರೋದು, ಆ್ಯಂಡ್ ಫೀವರ್ ಕಂಟ್ರೋಲ್, ಈ ಜ್ವರ ಕಂಟ್ರೋಲ್ ಮಾಡಲಿಕ್ಕೆ ಜ್ವರ ಕಂಟ್ರೋಲ್ ಮಾಡೋದು. ಸೊ ಜ್ವರ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕೋವಿಡ್ ವೈರಸ್ ನೋಡಿದಾಗ, ಸೊ ಕೋವಿಡ್ ಟೈಮಲ್ಲಿ ನಮಗೆ ಕೋವಿಡ್ಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಆ ವೈರಸ್ಗೆ ಅಂತಲೇ ಯಾವುದೇ ಆ್ಯಂಟಿವೈರಲ್ ಮೆಡಿಸಿನ್ಸ್ ಇರೋದಿಲ್ಲ. ಬಟ್ ವಿ ಯೂಸ್ ಟು ಟೇಕ್ ಡೋಲೋ 650 ಫಾರ್ ಫೀವರ್ ಕಂಟ್ರೋಲ್, ಜ್ವರನ ಕಂಟ್ರೋಲ್ ಮಾಡಲಿಕ್ಕೆ ಡೋಲೋ ತೊಗೊಳ್ತಿದ್ವಿ. ದೆನ್ ದ ನೆಕ್ಸ್ಟ್ ಈಸ್ ಬ್ರಾಂಕ್ಯೋ ಡೈಲೇಟರ್ಸ್. ಬ್ರಾಂಕ್ಯೋ ಡೈಲೇಟರ್ಸ್ ಏನಂತಂದರೆ ಇಟ್ ಈಸ್ ಟು ರಿಲೀವ್ ವೀಜಿಂಗ್ ಆ್ಯಂಡ್ ಬ್ರೋಂಕೋಪಾಸಮ್. ಸೊ ವೀಜಿಂಗು ಮತ್ತು ಬ್ರೋಂಕೋಫಾಸಮ್ ಆದಾಗ ಅದನ್ನು ರಿಲೀವ್ ಮಾಡಲಿಕ್ಕೆ ಬ್ರಾಂಕ್ಯೋ ಡೈಲೇಟರ್ಸನ್ನು ಯೂಸ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ಹಾಸ್ಪಿಟಲೈಸೇಷನ್. ಹಾಸ್ಪಿಟಲೈಸೇಷನ್ ಅಂದರೆ in some severe cases patients require hospitalization, their continuous care will be taken. ಅಲ್ಲಿ ಏನು ಮಾಡ್ತಾರೆ, ಲೈಕ್ ತುಂಬ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ವಯಸ್ಸಾದವ್ರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ, ಅಂಥವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಅವ್ರ ಸಿಂಟಮ್ಸ್ನ ಮಾನಿಟರ್ ಮಾಡಿ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ದಿ HMPV ವೈರಸ್. ಇನ್ನು ಆ್ಯಂಟಿವೈರಲ್ ಥೆರಪಿ ನೋಡೋದಾದರೆ HMPVಗೆ ಯಾವುದೇ ರೀತಿಯಾದ ಆ್ಯಂಟಿವೈರಲ್ ಡ್ರಗ್ಸ್ ಅಥವಾ ಇಂಜೆಕ್ಷನ್ಸ್ ಇರೋದಿಲ್ಲ. ಸೊ ಇನ್ನು ಪ್ರಿವೆಂಟಿವ್ ಮೆಜರ್ ಆಗಿ ಡಿಸೀಸ್ನ ಯಾವ ರೀತಿ ಬರದೇ ಇರೋ ಹಾಗೆ ನೋಡ್ಕೋಬೋದು ಅಂದರೆ ವಿ ಶುಡ್ ಫಾಲೋ ಹೈಜೀನ್ ಮೆಜರ್ಸ್. ಸೊ ಒಳ್ಳೆ ಹೈಜೀನ್ ಮೆಜರ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ವಾಟ್ ಆರ್ ದ ಹೈಜೀನ್ ಮೆಜರ್ಸ್? ಹ್ಯಾಂಡ್ ಹೈಜೀನ್, ರೆಗ್ಯುಲರ್ ವಾಷಿಂಗ್ ವಿತ್ ಸೋಪ್ ಆರ್ ಯೂಸ್ ಆಫ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ಸ್. ಅಂದರೆ ಸ್ಯಾನಿಟೈಸರ್ಸ್ ಯೂಸ್ ಮಾಡಿಕೊಂಡು ಕೈನ ಕ್ಲೀನಾಗಿ ಇಟ್ಕೊಂಡೋದಿರ್ಬೋದು, ಅಥವಾ ಫ್ರೀಕ್ವೆಂಟಾಗಿ ವಾಷಿಂಗ್ ಸೋಪ್ನ ಯೂಸ್ ಮಾಡಿಕೊಂಡು ಕೈ ತೊಳ್ಕೊಳ್ಳೋದಿರ್ಬೋದು. ದೆನ್ ಅವಾಯ್ಡೆನ್ಸ್ ಆಫ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದಿ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್. ಸೊ ಯಾರಾದರೂ ಕೆಮ್ಮು ನೆಗಡಿಯಿಂದ ಬಳಲ್ತಾ ಇದ್ದರೆ ಅಂಥವರಿಂದ ದೂರ ಇರೋದು. ಡಿಸ್ಇನ್ಫೆಕ್ಷನ್ ಆಫ್ ಸರ್ಫೇಸಸ್ ಆ್ಯಂಡ್ ಅವಾಯ್ಡಿಂಗ್ ಟಚಿಂಗ್ ದ ಫೇಸ್. ಸೊ ಪದೇ ಪದೇ ಮುಖಾನ ಮುಟ್ಕೋಬಾರ್ದು. ಮತ್ತು ಸರ್ಫೇಸಸ್, ನಾವು ವರ್ಕ್ ಮಾಡೋ ಜಾಗದಲ್ಲಿ ನಾವು ಫ್ರೀಕ್ವೆಂಟಾಗಿ ಮುಟ್ತಕ್ಕಂಥ ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಅಥವಾ ಯಾವುದೇ ಸರ್ಫೇಸ್ ಇರ್ಬೋದು, ಅದನ್ನು ನೀಟಾಗಿ ಇಟ್ಕೊಳ್ಳೋದು. ಸೊ ದೀಸ್ ಆರ್ ದಿ ಪ್ರಿವೆಂಟಿವ್ ಮೆಜರ್ಸ್ ಫಾರ್ HMPV. This is all about HMPV virus, its structure, the diseases that are being caused by HMPV virus, symptoms, and supportive care or management of the HMPV virus. So based on the topic that we have discussed so far, here we have provided one prelims practice question. This question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. So this PDF handout, this also contains the detailed notes of this video. So ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅದರ ಡೀಟೇಲ್ ನೋಟ್ಸು ಈ PDF ಅಲ್ಲಿ ಇರುತ್ತೆ, ಅದನ್ನು ನೀವು ರೆಫರ್ ಮಾಡ್ಬೋದು. Thank you for watching. See you in the next video. Till then, happy learning.